ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಸುಮಾರು 1980-90ರ ದಶಕದಲ್ಲಿ ಉನ್ನತ ಮಟ್ಟದ ಕಲೆಗಳನ್ನು ಪ್ರದರ್ಶಿಸಿ ಕಣ್ಮರೆಯಾದ ನನ್ನ ದೊಡ್ಡಮ್ಮನ ಮಗ ಚಂದ್ರಶೇಖರ್ ಹಿರೇಮಠ್ ಅಥವಾ ಕಾಂಚ ಎಂಬ ವ್ಯಕ್ತಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕಣ್ಮರೆಯಾದ ಪ್ರತಿಭಾವಂತ, ಕಲಾವಂತ, ಮಿಮಿಕ್ರಿ ಚಕ್ರವರ್ತಿ, ನಾನಾ ಭಾಷೆಗಳನ್ನು ನೀರು ಕುಡಿದಷ್ಟು ಮಾತನಾಡುವ ಕಲಾವಿದ, ಹಾಡುವುದರಲ್ಲಿ ತುಂಬ ಇಂಪಾಗಿ ಹಾಡುವ ಒಂದು ಸಿದ್ಧಿ ಅವನಿಗೆ ಒಲಿದಿತ್ತು. ದಿವಂಗತ ಚಂದ್ರಶೇಖರ್ ಇವರು ಹುಟ್ಟಿದ್ದು, ಬೆಳೆದಿದ್ದು ಮತ್ತು ಲಿಂಗೈಕ್ಯರಾಗಿದ್ದು ಧಾರವಾಡದಲ್ಲಿ. ಇವರು ಕರ್ನಾಟಕ ಕಾಲೇಜಿನಲ್ಲಿ BA ಪಾಸಾದರು. ಪೂರ್ವಲಿಖಿತವು ಏನೋ ಒಬ್ಬ ಹುಡುಗಿಯ ಪ್ರೇಮದಲ್ಲಿ ಬಿದ್ದರು. ಆದರೆ ಅವರ ಮನೆಯವರು ಒಪ್ಪಿಗೆ ಕೊಡಲಿಲ್ಲ. ಬೇಸತ್ತ ಚಂದ್ರಶೇಖರ್ ಅವರು ಅಥವಾ ಕಾಂಚ ವಿರಹವೇದನೆಯಲ್ಲಿ ಕುಡಿಯೋ ಚಟಕ್ಕೆ ಬಿದ್ದರು. ಪ್ರೇಮದ ಕೊರಗು ಅವರನ್ನು ಅತಿಯಾಗಿ ಕಾಡಲಿಕ್ಕೆ ಪ್ರಾರಂಭವಾಯಿತು. ಆದರೂ ಇವರು ಕುಳಿತುಕೊಳ್ಳುವ ಜಾಯಮಾನವಲ್ಲ. ನೋವನ್ನು ಮರೆಯಲು ಬಾಂಬೆಗೆ ಹೋಗಿ ಮ್ಯಾಜಿಕ್ಕು ಕಲಿತು ಬಂದರು. ಇಸ್ಪೆಟ್ರಿಕ್ಗಳು ಮತ್ತು ವಸ್ತುಗಳನ್ನು ಮಾಯ ಮಾಡುವುದು ಇತ್ಯಾದಿ ಕೈಚಳಕಗಳನ್ನು ಮಾಡುತ್ತಿದ್ದರು. ಆ ಕಾಲದಲ್ಲಿ PC ಸರ್ಕಾರ ಎಂಬವರನ್ನೂ ಮೀರಿಸುವ ಕಲೆ ಸಂಪಾದಿಸಿಕೊಂಡರು. ಊರಿಗೆ ಸ್ಕೂಲ್ಗಳಿಗೆ ಪ್ರವಾಸ ಮಾಡಿ ಕರ್ನಾಟಕದ ಭವಿಷ್ಯ ಎಲ್ಲ ಹೈಸ್ಕೂಲ್ ಕಾಲೇಜುಗಳಲ್ಲಿ ತಮ್ಮ ಕಲಾ ಶ್ರೀಮಂತಿಕೆಯನ್ನು ಪ್ರದರ್ಶಿಸಿದರು. ಆಗಿನ ಕಾಲದ ಡಾಕ್ಟರ್ ರಾಜ್ಕುಮಾರ್, ಉದಯಕುಮಾರ್, ಬಾಲಕೃಷ್ಣ ಮುಂತಾದ ಕನ್ನಡ ಚಲನಚಿತ್ರ ಕಲಾವಿದರ ಧ್ವನಿಯನ್ನು ಅನುಕರಿಸಿ ಮಿಮಿಕ್ರಿ ಮಾಡುತ್ತಿದ್ದರು. ಹಾಗೂ ಹಿಂದಿ ಕಲಾವಿದರಾದ ರಾಜ್ಕುಮಾರ್, ದೇವಾನಂದ್, ರಾಜ್ ಕಪೂರ್, ಪ್ರಾಣ ಮುಂತಾದ ಕಲಾವಿದರ ಮಿಮಿಕ್ರಿಯನ್ನು ಕೂಡ ಮಾಡುತ್ತಿದ್ದರು. ಅವರ ಹಾಸ್ಯಗಳು, ಜೋಕ್ಸ್ ಕೇಳಿದವರೆಲ್ಲರೂ ಇನ್ನೂ ನೆನೆಸಿಕೊಂಡು ನಗುತ್ತಾರೆ. ಅದರಲ್ಲಿಯೂ ತಮ್ಮ ಕರ್ನಾಟಕ ಕಾಲೇಜಿನ ಪ್ರೊಫೆಸರ್ ಮಾಳವಾಡ್ ಅವರ ಮೇಲೆ ಹೇಳುವ ಹಾಸ್ಯಗಳು ತುಂಬ ನಗು ಬರಿಸುತ್ತವೆ. ಒಮ್ಮೆ ಒಂದು ದೊಡ್ಡ ಬಾವಿ ಸುತ್ತ ತುಂಬ ಜನರು ಕೂಡಿದ್ದರು. ವಿಷಯವೇನೆಂದು ತಿಳಿಯಲು ಪ್ರೊಫೆಸರ್ ಮಾಳವಾಡರು ಬಾವಿಯ ಹತ್ರ ಹೋದರು. ವಿಷಯವೇನೆಂದರೆ, ಬಾವಿಯಲ್ಲಿ ಅಕಸ್ಮಾತ್ ಒಬ್ಬ ಬಾಲಕ ಬಿದ್ದಿದ್ದ. ಯಾರೂ ಅವನನ್ನು ಕಾಪಾಡಲು ಧೈರ್ಯ ಮಾಡಲಿಲ್ಲ. ಅಷ್ಟರಲ್ಲಿ ದಪ್ ಅಂತ ಯಾರೋ ನೀರಿಗೆ ಬಿದ್ದಂತಾಯಿತು. ಯಾರೋ ಪುಣ್ಯಾತ್ಮರು ಆ ಹುಡುಗನನ್ನು ಕಾಪಾಡಲು ಬಾವಿಗೆ ಜಿಗಿದಿದ್ದರು. ಸರಿ, ಅಲ್ಲಿದ್ದವರೆಲ್ಲ ಒಂದು ಸಣ್ಣ ಹಗ್ಗವನ್ನು ಬಾವಿಗೆ ಬಿಟ್ಟರು. ಆ ಹಗ್ಗದ ಸಹಕಾರದಿಂದ ಬಾಲಕ ಮತ್ತು ಜಿಗಿದ ವ್ಯಕ್ತಿ ಮೇಲಕ್ಕೆ ಬಂದರು. ಮೇಲಕ್ಕೆ ಬಂದ ಮೇಲೆ ವ್ಯಕ್ತಿಯನ್ನು ನೋಡುತ್ತಾರೆ. ಆ ವ್ಯಕ್ತಿ ಬೇರೆ ಯಾರಲ್ಲ, ಪ್ರೊಫೆಸರ್ ಮಾಳವಾಡರು. ಅಲ್ಲಿದ್ದ ಜನರು ಎಲ್ಲರಿಗೂ ಖುಷಿಯಾಯಿತು. ಎಲ್ಲರೂ ಆ ಪ್ರೊಫೆಸರನ್ನು ಹೊಗಳಿಕೆ, ಶ್ಲಾಘನೆ ಮಾಡಲಿಕ್ಕೆ ಶುರು ಮಾಡಿದರು. ಚಪ್ಪಾಳೆ ತಟ್ಟಿದರು. ಎಂತಹ ಪುಣ್ಯದ ಕೆಲಸ ಮಾಡಿ ಅಪ್ಪ, ಒಬ್ಬ ಹುಡುಗನನ್ನು ಕಾಪಾಡಿದೆ ಅಂತ ಎಲ್ಲರೂ ಹೊಗಳುತ್ತಿದ್ದಾಗ, ಆಗ ಪ್ರೊಫೆಸರ್ ಅಂದರು, ಸಾಕು, ನಿಮ್ಮ ಹೊಗಳಿಕೆ ಮಾಡಲು ನನಗೆ ಪ್ರಶ್ನೆಗೆ ಉತ್ತರ ಕೊಡಿ. ಯಾವ ಹಲ್ಕಟ್ನ ಮಗ ನನ್ನನ್ನು ಬಾವಿಗೆ ತಳ್ಳಿದ್ದು ಅಂದರು. ಕೆಲವೇ ಕ್ಷಣ ಅಲ್ಲಿದ್ದ ಜನ ಖಾಲಿ ಮಾಡಿತ್ತು. ಇನ್ನೊಂದು ಜೋಕ್ ಅವರು ಹೇಳಿದ್ದು, ಒಬ್ಬ ರಾಜ ಒಂದು ಸ್ಪರ್ಧೆ ಏರ್ಪಡಿಸಿದ್ದ. ಆ ಸ್ಪರ್ಧೆ ಏನೆಂದರೆ, ಅವನು ಒಂದು ರೂಮಿನಲ್ಲಿ ಒಂದು ಹಂದಿಯನ್ನು ಕಟ್ಟಿ ಹಾಕಿದ್ದ. ಆ ರೂಮಿಗೆ ಒಂದು ಕಿಟಕಿ ಇರಲಿಲ್ಲ. ಅಲ್ಲಿದ್ದ ರೂಮಿನ ತುಂಬ ಹಂದಿ ಹೊಲಸು ಮಾಡಿತ್ತು. ಆ ರೂಮನ್ನು 1 ವರ್ಷದಿಂದ ಸ್ವಚ್ಛನೂ ಕೂಡ ಮಾಡಿದ್ದಿಲ್ಲ. ಸ್ಪರ್ಧೆ ಎಂದರೆ, ಯಾರ ಆ ರೂಮಿನ ಒಳಗಡೆ 5 ನಿಮಿಷ ಇರುತ್ತಾರೋ ಅವರಿಗೆ ಲಕ್ಷ ಬಂಗಾರ ನಾಣ್ಯಗಳನ್ನು ಬಹುಮಾನವಾಗಿ ಕೊಡಲಾಗುವುದು ಎಂದು ರಾಜ ಹೇಳಿದ್ದ. ಬಹಳ ಜನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೋತು ಹೋಗಿದ್ದರು. ಅವರಿಗೆ 2 ನಿಮಿಷ ಇರಲು ಸಹ ಆಗುತ್ತಿರಲಿಲ್ಲ. ಅಷ್ಟು ಗಬ್ಬು ವಾಸನೆ ಇತ್ತು. ಕಾಂಚಾತ ಹಿರೇಮಠ ತನಗೆ ಆಗದವರ ಹೆಸರನ್ನು ಕಥೆಯಲ್ಲಿ ಸೇರಿಸಿದ್ದ. ಆ XYZ
ಜಡ್ ಸ್ನೇಹಿತ ಸ್ಪರ್ಧೆಗೆ ಒಪ್ಪಿ ಹಂದಿಯ ರೂಮಿಗೆ ಹೋದನಂತೆ. 3 ನಿಮಿಷದಲ್ಲಿ ಆ ರೂಮಿನಿಂದ ಹೊರಗೆ ಬಂದಿದ್ದು XYZ ವ್ಯಕ್ತಿ ಅಲ್ಲ. ಕುರಿ ಅವನ ವಾಸನೆಯನ್ನು ತಾಳಲಾರದೆ ಹೊರಗೆ ಬಂದಿತ್ತಂತೆ. ಹೀಗೆ ಅನೇಕ ಜೋಕುಗಳನ್ನು ಅವರು ಹೇಳ್ತಾ ಇದ್ದರು. ಇನ್ನೊಂದು ಜೋಕು, ಒಂದು ಸಲ ನಮ್ಮ ಊರಿಗೆ ಬಂದಿದ್ದ ಚಂದ್ರಶೇಖರ್ ಹಿರೇಮಠ, ನಮ್ಮ ಅಣ್ಣ ಅಂದರೆ ಕಾಂಚ ಎಂಬುವರು, ನಾವು ಬಜಾರಕ್ಕೆ ಪೇಟೆಗೆ ಹೋಗಿದ್ದೆವು. ನಮ್ಮ ಊರಿನಲ್ಲಿ ತುಂಬ ಪ್ರಸಿದ್ಧಿ ಪಡೆದ ಸ್ವೀಟ್ ಸ್ಟಾಲಿಗೆ ಹೋಗಿದ್ದೆವು. ಅದರ ಹೆಸರು ಆನಂದ ಸ್ವೀಟ್ ಸ್ಟಾಲ್ ಅಂತ. ಅದು ಮೊದಲನೇ ಮಹಡಿಯಲ್ಲಿತ್ತು. ಮೇಲಕ್ಕೆ ಹೋಗಿ ಮೆಟ್ಲುಗಳು ಹೋಗಲಿಕ್ಕೆ ಮೆಟ್ಲು ತುಂಬ ಕಿರಿದಾಗಿದ್ದವು. ಸ್ವಲ್ಪ ದಪ್ಪ ಇರುವ ವ್ಯಕ್ತಿ ಮೇಲಕ್ಕೆ ಹತ್ತಲು ಒಂದೇ ಮಗ್ಗಲಲ್ಲಿ ಹೋಗಬೇಕಾಯಿತು. ನಾವು ಮೇಲುಗಡೆ ಇರುವ ಸ್ವೀಟ್ ಸ್ಟಾಲಿಗೆ ಹತ್ತಿದೆವು. ನೋಡುತ್ತೇವೆ, ಒಂದು ಭಯಂಕರ ದಪ್ಪ ಇರುವ ವ್ಯಕ್ತಿಯು ಕ್ಯಾಶರ್ ಕುರ್ಚಿಯಲ್ಲಿ ಕುಳಿತಿದ್ದ. ನಮಗೆ ಆಶ್ಚರ್ಯವಾಯಿತು. ಈ ಮನುಷ್ಯ ಮೇಲೆ ಏರಿ ಬಂದಿದ್ದು ಹೇಗೆ ಅಂತ ನಾವು ಆಶ್ಚರ್ಯಪಟ್ಟೆವು. ಸರಿ, ನಾವು ಸ್ವೀಟುಗಳನ್ನು ತಿಂದು ಕೆಳಗಡೆ ಬಂದೆವು. ಅದೇ ಹೋಟ್ಲಲ್ಲಿ ಕೆಲಸ ಮಾಡುವ ಹುಡುಗ ಏನೋ ಕೆಲಸಕ್ಕೆ ಕೆಳಗಡೆ ಬಂದಿದ್ದ. ನಾವು ಅವನನ್ನು ಕೇಳಿದೆವು, ನಿಮ್ಮ ಸೇಟ್ ಹೇಗೆ ಮೇಲಕ್ಕೆ ಹತ್ತಿದ ಅಂತ. ಅದಕ್ಕೆ ಆ ಹುಡುಗ ಹೇಳಿದ, ಸಾರ್, ಅದು ಒಂದು ದೊಡ್ಡ ಕತೆ. ಮೊದಲು ನಮ್ಮ ದೊಡ್ಡ ಸೇಟು ಒಂದು ಸಣ್ಣ ಕ್ರೇನನ್ನು ಬಾಡಿಗೆ ತೆಗೆದುಕೊಂಡು ಆ ಸಣ್ಣ ಸೇಟನನ್ನು ಮೊದಲನೇ ಮಹಡಿಗೆ ಕ್ರೇನ್ ಸಹಾಯದಿಂದ ಎತ್ತಿ ಇಡಬೇಕಾಗಿತ್ತು. ಆದರೆ ಯಾವಾಗ ದಪ್ಪ ಸೇಟನನ್ನು ಕ್ರೇನ್ನಲ್ಲಿ ಏರಿಸಿದೆವೋ ಆವಾಗ ಕ್ರೇನೇ ಮುರಿದು ಬಿತ್ತಂತೆ. ದೊಡ್ಡ ಸೇಟು ಮತ್ತೆ ದೊಡ್ಡ JCBಯನ್ನು ತರಿಸಿ ಆ ಸೇಟನನ್ನು ಮೇಲಕ್ಕೆ ಏರಿಸಿದ್ರಂತೆ. ತದನಂತರ ಫಸ್ಟ್ ಫ್ಲೋರ್ ಮತ್ತು ಸ್ಟೇರ್ ಕೇಸ್ ಕಟ್ಟಿದ್ರಂತೆ. ನಾವು ಈ ಜೋಕು ಕೇಳಿ ನಕ್ಕು ಸಾಗಿತ್ತು. ಇದು ಯೋಚನೆ ಮಾಡಿದ್ದಲ್ಲ, ಆಗಿಂದಾಗಲೇ ನಮಗೆ ಈ ಜೋಕುಗಳನ್ನು ಹೇಳ್ತಾ ಇದ್ದರು. ಒಮ್ಮೆ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚಿನಲ್ಲಿ ಇಂಡಿಯಾ ಗೆದ್ದಾಗ ಎಲ್ಲ ಭಾರತೀಯರು ಸಂಭ್ರಮಿಸಿದರು. ವಿಜಯದ ಸಂಕೇತವಾಗಿ ಎಲ್ಲೆಲ್ಲಿಯೂ ಪಟಾಕ್ಷಿ ಹಾರಿದವು. ಪಾನಪ್ರಿಯರು ತಮ್ಮ ಇಷ್ಟವಾದ ಬ್ರ್ಯಾಂಡಿನ ಪಾನೀಯಗಳನ್ನು ಸೇವಿಸಲಿಕ್ಕೆ ಪ್ರಾರಂಭಿಸಿದರು. ಕೆಲವರು ಬಿಯರ್, ವಿಸ್ಕಿ, ವೈನ್ ಮುಂತಾದವುಗಳನ್ನು ಗ್ಲಾಸಿನಲ್ಲಿ ಹಾಕಿಕೊಂಡು ಚೀಸ್ ಅಂತ ಕುಡಿಯುವುದನ್ನು ಟಿವಿಯಲ್ಲಿ ತೋರಿಸಲಾಯಿತು. ಆಗ ನಮ್ಮ ಪ್ರಧಾನಿಯವರಾದ ಮೊರಾರ್ಜಿ ದೇಸಾಯಿ ಅವರು ಸಹ ಒಂದು ಗ್ಲಾಸ್ ತೆಗೆದುಕೊಂಡು ತಮ್ಮದೇ ಬ್ರ್ಯಾಂಡ್, ಅವರ ಬ್ರ್ಯಾಂಡ್ ಎಲ್ಲರಿಗೂ ಗೊತ್ತು, ಕುಡಿಯಲು ಪ್ರಾರಂಭಿಸಿದರು. ಇಂತಹ ಗಂಭೀರ ಜೋಕುಗಳನ್ನು ಸಹ ನಮ್ಮ ಅಣ್ಣ ಅಥವಾ ಕಾಂಚನ ಮಾಡುತ್ತಿದ್ದರು. ದೆವ್ವದ ಮಿಮಿಕ್ರಿ ಮಾಡುವಾಗ ನಾಯಿ ಬೊಗಳುವುದು, ಬಾಗಿಲು ತೆಗೆಯುವ ಶಬ್ದ, ಗಾಳಿಯ ಶಬ್ದ ಮುಂತಾದ ಅವುಗಳನ್ನು ನ್ಯಾಚುರಲ್ ಆಗಿ ಮಿಮಿಕ್ರಿ ಮಾಡುತ್ತಿದ್ದರು. ನಾವು ಸಹ ಭಯಪಡುತ್ತಿದ್ದೆವು. ಅಂತಹ ಕಲಾವಿದ ನಮ್ಮಿಂದ ಹೋಗಿದ್ದ ನೆನಪು ಸದಾ ಇರುತ್ತದೆ. ಅವರ ಹಾಡು, ಅವರ ಮಿಮಿಕ್ರಿಗಳನ್ನು ಟೇಪ್ ಅಥವಾ ಕೇಸೆಟ್ನಲ್ಲಿ ಯಾರೋ ಮಾಡಿದ್ದರು. ಆ ಕಾಲದಲ್ಲಿ ಒಬ್ಬ ಫೇಮಸ್ ಕಂಪನಿ ಮಾಡಿತ್ತು. ನಮ್ಮ ಹೆಮ್ಮೆಯ ಧಾರವಾಡದಲ್ಲಿ ಹಾಗೆ ಹೋಗಿರೋ ಮಹತ್ವರದ DR ಬೇಂದ್ರೆ, ಸವಾಯಿ ಗಂಧರ್ವ, ಗಂಗೂಬಾಯಿ ಹಾನಗಲ್, ಶಂಭಾ ಜೋಶಿ, ಸಂಗೀತ ಕಟ್ಟೆ, ಮಲ್ಲಿಕಾರ್ಜುನ ಮನ್ಸೂರ್ ಮುಂತಾದ ಸಾಲಿನಲ್ಲಿ ನಮ್ಮ ಧಾರವಾಡದ ಚಂದ್ರಶೇಖರ್ ಹಿರೇಮಠ ಅವರನ್ನು ಸೇರಿಸೋಣವೇ. ಅಂಥ ಮರೆಯಲಾರದ ಕಲಾವಿದರನ್ನು ನಾವೆಲ್ಲರೂ ನೆನೆಸೋಣ ಅಂಥೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಅಭಿಪ್ರಾಯ ಕಾಮೆಂಟ್ಸ್ ತಿಳಿಸಿರಿ.